ಇಲ್ಲಿ ನೀವು ಈ ವರ್ಷ SSLC ಅಥವಾ PUC ಎಕ್ಸಾಮ್ ಏನಾದರೂ ಪಾಸ್ ಆಗಿದ್ರೆ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಜಸ್ಟ್ ಪಾಸ್ ಆಗಿದ್ರೆ ಸಾಕು, 80% 90% ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾದರೆ ಒಂದು ಸ್ಕಾಲರ್ಶಿಪ್ ಯಾವುದು, ಲಾಸ್ಟ್ ಡೇಟ್ ಏನು, ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ, ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಈ ಒಂದು ಸ್ಕಾಲರ್ಶಿಪ್ ಆಗೋಕ್ಕೆ ನಿಮಗೆ ಜಾಸ್ತಿ ಏನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಈ ವರ್ಷ ನೀವು SSLC ಎಕ್ಸಾಮ್ ಪಾಸ್ ಆಗಿರಬೇಕು, ಅಥವಾ PUC ಎಕ್ಸಾಮ್ ಪಾಸ್ ಆಗಿರಬೇಕು, ಅಥವಾ ಡಿಗ್ರಿ ಪಾಸ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಪಾಸ್ ಆಗಿರ್ಬೋದು, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು. ಇಷ್ಟರಲ್ಲಿ ನೀವು ಯಾವುದೇ ಆಗಿದ್ರೂ ಕೂಡ ಈ ವರ್ಷ ಯಾರ್ಯಾರು ಪಾಸ್ ಆಗಿರ್ತಾರಲ್ಲ ಅವ್ರಿಗೆ ನಿಮಗೆ ಅಮೌಂಟ್ ಬರೋದು. ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಫಸ್ಟೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ SSLC ಸ್ಟೂಡೆಂಟ್ಸ್ಗೆ ಎಷ್ಟು ಒಂದು ಅಮೌಂಟ್ ಬರುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ SSLC ಸ್ಟೂಡೆಂಟ್ಸ್ಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ನಿಮಗೆ 10,000 ರಿಂದ 15,000 ಬರುತ್ತೆ. ಮತ್ತು ನೀವೇನಾದರೂ ಈ ವರ್ಷ ಸೆಕೆಂಡ್ PUC ಪಾಸ್ ಆಗಿದ್ದೀರಾ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ದೀರಾ ಅಂದರೆ ನಿಮಗೆ 20,000ದಷ್ಟು ಒಂದು ಸ್ಕಾಲರ್ಶಿಪ್ ಬರುತ್ತೆ. ನೀವೇನಾದರೂ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರೆ 25,000ದಷ್ಟು ಸ್ಕಾಲರ್ಶಿಪ್ ಬರುತ್ತೆ. ನೀವೇನಾದರೂ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಆಗಿದ್ರೆ, MA MSc ಮಾಡಿದರೆ, ಈ ವರ್ಷ ಪಾಸ್ಡ್ ಔಟ್ ಆಗಿದ್ರೆ ನಿಮಗೆ 30,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ 35,000 ರೂಪಾಯಿದಷ್ಟು ಸ್ಕಾಲರ್ಶಿಪ್ ಬರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಪಡ್ಕೊಳ್ಳೋಕ್ಕೆ ನೀವೇನಾದ್ರು 80% 90% ಏನೋ ತೆಗೆಯೋ ಅಗತ್ಯ ಇಲ್ಲ. ಜಸ್ಟ್ ನೀವು ಈ ವರ್ಷ ಪಾಸ್ ಆಗಿರಬೇಕಾಗಿರುತ್ತೆ. ಯಾವುದೇ ಥರದ ಬ್ಯಾಕ್ಲಾಗ್ ಇಲ್ದೇ ಫಸ್ಟ್ ಕ್ಲಾಸ್ ಮಾರ್ಕ್ಸಲ್ಲಿ ಏನಾದರೂ ಪಾಸ್ ಆಗಿದ್ದೀರಾ ಅಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಏನಾದರೂ ಅಪ್ಲಿಕೇಶನ್ಸ್ ಓಪನ್ ಆಗಿದೆಯಾ, ಲಾಸ್ಟ್ ಡೇಟ್ ಏನು, ಎಲ್ಲನೂ ಕೂಡ ನೀವು ಕೇಳ್ಬೋದು. ಈ ಒಂದು ಸ್ಕಾಲರ್ಶಿಪ್ ಯಾರಿಗೆ ಬರುತ್ತೆ ಅದನ್ನೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಹೇಳ್ದೆ ಮೊದಲೇ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರಬೇಕು. ಫಸ್ಟ್ ಕ್ಲಾಸಲ್ಲಿ ಯಾವುದೇ ಕೋರ್ಸ್ ಆಗಿದ್ರೂ ಕೂಡ ನಡೆಯುತ್ತೆ, ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ. ಮತ್ತು ಈ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮಂತಲ್ಲಿ ಓಪನ್ ಆಗುತ್ತೆ, ಜುಲೈ ಅಥವಾ ಆಗಸ್ಟಲ್ಲಿ. ವೆಯ್ಟ್ ಮಾಡಿ. ಓಪನ್ ಆಗಿದ ತಕ್ಷಣ ನಿಮ್ಗೆ ಏನಾದ್ರು ಅಪ್ಡೇಟ್ ಬೇಕಂದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ನಿಮಗೆ ಡೈರೆಕ್ಟ್ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ, ಸರಿನಾ? ಇದನ್ನ SC ST ಸ್ಟೂಡೆಂಟ್ಸು ಇವ್ರಿಗೆ ಮಾತ್ರ ಬರುತ್ತೆ, ಅವ್ರು ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ